ಶ್ರೀಮಂತ ತುಂಬ ಬಡವ ಅಲ್ಲ ಅನ್ನುವಂತಹ ವಿಚಾರ ಎಲ್ಲ ಕಡೆನೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥದ್ದು ಗಿಲ್ಲಿ ನಿಜವಾಗ್ಲೂ ಬಡವನ. ಇವತ್ತು ಕರೆಕ್ಟ್ ಆಗಿರುವಂತಹ ಆನ್ಸರ್ ಸಿಕ್ಕಿದೆ. ಸೊ ಇದಿಷ್ಟು ಗಿಲ್ಲಿ ಮನೆಯಲ್ಲಿರುವಂತಹ ಒಂದಷ್ಟು ವಾತಾವರಣದ ದೃಶ್ಯಗಳು. ಸಾಕಷ್ಟು ಅವಾರ್ಡ್ಗಳು ಬಂದಿರುವಂಥದ್ದು, ಸಾಕಷ್ಟು ಪ್ರಶಸ್ತಿಗಳು ಬಂದಿರುವಂಥದ್ದು, ಸನ್ಮಾನಗಳನ್ನ ಮಾಡಿರುವಂಥದ್ದು. ಈಗ ನೀವು ಗಿಲ್ಲಿ ಅವರನ್ನ ನೋಡಬೇಕು ಅಂತ ಬಂದಿದ್ದೀರಲ್ಲ, ನಮ್ಮ ಪರಾಜ ಕೊತ್ತಂಬರಿ ಬೀಜ ಸೇರ್ಗಣ ಸೊಪ್ಪು ಬಿಗ್ ಬಾಸ್ ಸೀಸನ್ 12ರಲ್ಲಿ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ, ತಮ್ಮ ವ್ಯಕ್ತಿತ್ವದ ಮೂಲಕ ಕನ್ನಡ ಕುರಿತರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಗಿಲ್ಲಿ ನಟ ಅವರ ಊರು ದಡತ್ಪುರದಲ್ಲಿ ಇವತ್ತು ನಾವಿದ್ದೀವಿ. ಅವರ ಮನೆ ಮುಂದೆನೇ ನಾನು ಸ್ವತಃ ಮಾತನಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಹಾಗೆಯೇ ಕನ್ನಡ ಕಿರುತೆರೆಯಲ್ಲಿ ಆಗಿರ್ಬೋದು ಸಾಕಷ್ಟು ಚರ್ಚೆ ಆಗಿತ್ತು ಗಿಲ್ಲಿ ಶ್ರೀಮಂತ ತುಂಬ ಬಡವ ಅಲ್ಲ ಅನ್ನುವಂತಹ ವಿಚಾರ. ಯಾಕಂತಂದರೆ ಬನಿಯನ್ನು ಹಾಕ್ಕೊಂಡು ಕರ್ನಾಟಕದ ಜನತೆಗೆ ಮರಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತು. ಗಿಲ್ಲಿ ಅವರ ಮನೆ ಹೇಗಿದೆ, ಎಷ್ಟು ಸಿಂಪಲ್ ಆಗಿದೆ, ಅವರ ಹಳ್ಳಿ ಮನೆ ಯಾವ ರೀತಿ ಇದೆ ಅನ್ನುವಂತಹ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ, ಗಿಲ್ಲಿ ನಿಜವಾಗ್ಲೂ ಬಡವನ ಶ್ರೀಮಂತ ಅನ್ನುವಂತಹ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದೇ ಅವರ ಒಂದು ಮನೆ. ಸೊ ನೀವು ನೋಡ್ತಾ ಇರ್ಬೋದು, ಮನೆಯ ಕಾಂಪೌಂಡ್ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಒಂದು ಚಿಕ್ಕದಾಗಿ ಒಂದು ಪ್ಯಾಸೇಜನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಈಗಿನ ಕಾಲಕ್ಕೆ ಯಾವ ರೀತಿ ಬೇಕೋ ಹಳ್ಳಿ ಮನೆಯಲ್ಲಿ ಆ ರೀತಿಯಾದಂತಹ ಒಂದು ಚಿಕ್ಕದಾಗಿ ಒಂದು ಪ್ಯಾಸೇಜನ್ನು ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಯಾಕಂತಂದರೆ ಎಲ್ಲ ಕಡೆನೂ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥದ್ದು ಗಿಲ್ಲಿ ನಿಜವಾಗ್ಲೂ ಬಡವನ, ನಿಜವಾಗ್ಲೂ ಶ್ರೀಮಂತನ ಅನ್ನುವಂಥದ್ದು. ಆದರೆ ಅದೆಲ್ಲದಕ್ಕೂ ಕೂಡ ಉತ್ತರ ಇಲ್ಲಿದೆ. ಈಗ ಅವರ ಮನೆಯ ಮುಖದ್ವಾರವನ್ನು ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಅವರ ಮನೆಯ ಒಂದು ಲಿವಿಂಗ್ ಏರಿಯಾ, ಅಂದರೆ ಹಾಲ್ ಅಂತಾರಲ್ಲ, ಸೊ ಈ ಒಂದು ಹಾಲು. ಸೊ ನೋಡಿ, ಮೇಲ್ಗಡೆ ಎಲ್ಲ ಅದೇ ಒಂದು ಹೆಂಚಿನ ಮನೆ ಇದೆ. ಮುಂದ್ಗಡೆ ಮಾತ್ರ ಈಗಿನ ಒಂದು ಟ್ರೆಂಡ್ಗೆ ತಕ್ಕಂಗೆ ಮಾಡ್ಕೊಂಡಿರೋವಂಥದ್ದು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸೊ ಇನ್ನೊಂದೇನಂತಂದರೆ ಗಿಲ್ಲಿ ನಟನಿಗೆ ಬಂದಿರುವಂತಹ ಒಂದು ಸನ್ಮಾನದ ಒಂದು ಹಾರಗಳು ಇವು. ಯಾಕಂತಂದರೆ ಹಲವು ರಿಯಾಲಿಟಿ ಶೋಗಳ ಮೂಲಕ ಅವರು ಸಾಕಷ್ಟು ಒಂದು ಕನ್ನಡ ಕಿರುತೆರೆಯಲ್ಲಾಗಿರ್ಬೋದು, ಕರ್ನಾಟಕದ ಜನರಿಗಾಗಿರ್ಬೋದು ಅವರು ಚಿರಪರಿಚಿತರಾಗಿದ್ದರು. ಸೊ ಅವರಿಗೆ ಬಂದಿರುವಂತಹ ಒಂದು ಸಾಕಷ್ಟು ಹಾರಗಳು ಇವು. ಅದರ ಜೊತೆಗೆ ಒಂದಷ್ಟು ಅವಾರ್ಡ್ಗಳನ್ನು ಕೂಡ ಬಂದಿದೆ. ಸೊ ಅದೇ ಒಂದು ಅವಾರ್ಡ್ಗಳಿದಾಗಿರುವಂಥದ್ದು. ಇತ್ತೀಚೆಗಷ್ಟೇ ಅವರ ಅಣ್ಣನಿಗೆ ಮಗು ಕೂಡ ಆಗಿತ್ತು. ಆ ಮಗುವಿನ ತೊಟ್ಲು ಇದು. ಮಗುಗೋಸ್ಕರ ತೊಟ್ಲನ್ನು ತೊಗೊಂಬಂದಿದ್ರು. ಸೊ ಹಾಗಾಗಿ ಈ ಫೋಟೋದಲ್ಲಿರುವಂಥದ್ದು ಅವರ ಅಣ್ಣ ಮತ್ತು ಅತ್ತಿಗೆ. ಸೊ ಹಾಗಾಗಿ ಇದು. ಆ್ಯಂಡ್ ಹಾಗೆಯೇ ಒಂದು ಚಿಕ್ಕದಾಗಿ ಒಂದು ಟಿ ವಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಈ ಕಡೆ ಅವರ ಫೋಟೋಗಳು, ದ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತ ಗಿಲ್ಲಿ ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ಕೊಟ್ಟಿರುವಂಥದ್ದು ಅನಿಸುತ್ತೆ ನಿಜವಾಗ್ಲೂ. ಯಾಕೆಂತಂದರೆ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಅವಾರ್ಡ್ಗಳಾಗಿರ್ಬೋದು, ಅವರ ಮನೆ ತುಂಬ ತುಂಬಿರುವಂಥದ್ದು. ಅದರ ಜೊತೆಗೆ ಕಾಮಿಡಿ ಕಿಲಾಡಿಗಳು ಫಸ್ಟ್ ರನ್ನರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತಹ ಅವಾರ್ಡ್ ಆಗಿರ್ಬೋದು, ಜಿ ಕುಟುಂಬ ಅವಾರ್ಡ್ ಆಗಿರ್ಬೋದು, ಎಲ್ಲ ಕೂಡ ಇದೆ. ಸೊ ಗಿಲ್ಲಿ ಮನೆಯ ಯಾವ ರೀತಿ ಇದೆ, ನಿಜವಾಗ್ಲೂ ಬಡವ 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 ಅನ್ನುವಂಥದ್ದು ಇಲ್ಲ ಅಲ್ಲ ಅಲ್ಲ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾಯಿತ್ತು. ನಿಜವಾಗ್ಲೂ ಗಿಲ್ಲಿ ಬಡವನ ಶ್ರೀಮಂತನ ಅನ್ನುವಂಥದ್ದಕ್ಕೆ ಇವತ್ತು ಕರೆಕ್ಟ್ ಆಗಿರುವಂತಹ ಆನ್ಸರ್ ಸಿಕ್ಕಿದೆ. ನಿಜವಾಗ್ಲೂ ಪಾಪ ಅವ್ರಿಗೆ ಚಿಕ್ಕಿರುವಂತಹ ಒಂದು ಚಿಕ್ಕದಾದಂತಹ ಒಂದು ಮನೆಯಲ್ಲಿ ಅವರು ಇವತ್ತು ಇದು ಮಾಡ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಮನೆಯ ಮುಖ್ಯ ದ್ವಾರದಲ್ಲಿ, ಅಂದರೆ ಲಿವಿಂಗ್ ಏರಿಯಾ ಹಾಲಲ್ಲಿರುವಂತಹ ಒಂದಷ್ಟು ದೃಶ್ಯಾವಳಿಗಳು. ಅದು ಬಿಟ್ಟರೆ ಇನ್ನು ಒಳಗಡೆ ಇದೆ, ಬಟ್ ಅಲ್ಲಿ ಹೋಗೋದಕ್ಕಾಗಲ್ಲ. ಬಿಕಾಸ್ ಯಾಕೆಂತಂದರೆ ಅವರ ಒಂದು ಪರ್ಸ್ನಲ್ ಸ್ಪೇಸ್ ಅನ್ನೋದಿರುತ್ತೆ. ಬೆಡ್ರೂಮ್ಗೆಲ್ಲ ನಾವು ಹೋಗ್ಬಿಟ್ಟು ವಿಡಿಯೋದಕ್ಕೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇದಿಷ್ಟು ಗಿಲ್ಲಿ ಮನೆಯಲ್ಲಿರುವಂತಹ ಒಂದಷ್ಟು ವಾತಾವರಣದ ದೃಶ್ಯಗಳು. ಸಾಕಷ್ಟು ಅವಾರ್ಡ್ಗಳು ಬಂದಿರುವಂಥದ್ದು, ಸಾಕಷ್ಟು ಪ್ರಶಸ್ತಿಗಳು ಬಂದಿರುವಂಥದ್ದು, ಸನ್ಮಾನಗಳನ್ನು ಮಾಡಿರುವಂಥದ್ದು, ಇದೆಲ್ಲನೂ ಕೂಡ ಗಿಲ್ಲಿಯವರ ಇದು ಅನ್ನುವಂಥದ್ದು. ಸೊ ಹಾಗೆಯೇ ಇವಾಗ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಮನೆ ಹತ್ರ ಹುಡ್ಕೊಂಡು ಬಂದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್. ಹೇಳಿ, ನಿಮ್ಮ ಹೆಸರು? ಲಿಶಿಕಾ. ಈಗ ನೀವು ಗಿಲ್ಲಿ ಅವರನ್ನ ನೋಡಬೇಕು ಅಂತ ಬಂದಿದ್ದೀರಲ್ಲ. ಸೊ ಆಗಲೇ ಹೇಳ್ತಾ ಇದ್ದೆ, ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಕೂಡ ಗಿಲ್ಲಿ ಅವರ ನಟನೆಗಾಗಿರ್ಬೋದು, ಕಾಮಿಡಿಗಾಗಿರ್ಬೋದು ಫಿದಾ ಆಗದೆ ಇರೋವಂಥವ್ರೇ ಇಲ್ಲ. ನೋಡಿ, ಸಂಕ್ರಾಂತಿ ಹಬ್ಬದಂದು ಅವ್ರ ಮನೆಗೆ ಬಂದುಬಿಟ್ಟು ಅವ್ರ ಅಪ್ಪ ಅಮ್ಮನಿಗೆ ಮಾತನಾಡಿಸಿ ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಅದಾದ ನಂತರ ಎಳ್ಳು ಬೆಲ್ಲವನ್ನು ಬೀರೋದಕ್ಕೆ ಪುಟ್ಟ ಬಾಲಕಿ ಬಂದಿರೋವಂಥದ್ದು. ಗಿಲ್ಲಿ ಅಂದರೆ ನಿಮ್ಗೆ ತುಂಬ ಇಷ್ಟನಾ? ಯಾಕೆ ಗಿಲ್ಲಿ ಅಂದರೆ ಅಷ್ಟೊಂದು ಇಷ್ಟ? ಸುಮ್ಮನೆ ಇದು ನನಗೆ ಕೊಡ್ತೀರಾ? ಇದು ಕೊಡಲ್ವಾ? ಹೇಳು. ಓಕೆ. ಬಿಗ್ ಬಾಸ್ ನೋಡ್ತಿದ್ದೀರಾ? ಓಕೆ. ಬಿಗ್ ಬಾಸ್ ಅಲ್ಲಿ ಯಾವ ಸಾಂಗ್ ಇಷ್ಟ ಗಿಲ್ಲಿ ಅವ್ರದ್ದು? ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ದೊಡ್ಡವ ಚಿಕ್ಕವ. ಹೇಳು ಹೇಳು ಹೇಳು. ಚಿಕ್ಕ 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 ನಮ್ಮ ಪರಾಜ ಕೊತ್ತಂಬರಿ ಬೀಜ ಸೇರ್ಗಣ ಸೊಪ್ಪು ನೆಕ್ಸ್ಟ್ ಗಿಲ್ಲಿ. ಇನ್ನೊಂದು ಯಾರು? ಗಿಲ್ಲಿ ಗಿಲ್ಲಿ ಹೇಳಿ. ಗಿಲ್ಲಿ ಗಿಲ್ಲಿ ಏನ್ ಮಾಡ್ದೆ ಇಲ್ಲಿ? ಏನ್ ಮಾಡ್ತಾ ಗಿಲ್ಲಿ? ಆಮೇಲೆ ಏನ್ ದಬಕ್ಕ ಅಂತ ಹೇಳ್ತೀಯ ನೀನು? ಬಕೆಟ್.
ಟಬಾಕಿಲ್ಲ. ಎಸ್ ಈಗ ಇನ್ನೆರಡೇ ದಿನಗಳಷ್ಟೇ ಬಾಕಿ ಇರುವಂಥದ್ದು ಗಿಲ್ಲಿ ಅವರು ಫಿನಾಲೆಯಲ್ಲಿ ಕಪ್ ಗೆಲ್ಲೋದಕ್ಕೆ ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ? ಆಲ್ ದ ಬೆಸ್ಟ್ ಗಿಲ್ಲಿ ಏನು ಆಲ್ ದ ಬೆಸ್ಟ್ ಗಿಲ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಸೂಪರ್. ಎಸ್ ಮೇಡಮ್, ನಿಮ್ಮ ಹೆಸರು ಹೇಳಿ. ಈಗ ಮೇಘ ಅಂತ. ಇವತ್ತು ಸಂಕ್ರಾಂತಿ ಹಬ್ಬ, ಅವ್ರ ಮನೆ ಹತ್ರ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಅವ್ರ ಮನೆಯವರು ಕೂಡ ಇದ್ದಿದ್ರೆ ಅವ್ರು ಹೊಲ್ದ ಹತ್ರ ಹೋಗಿದ್ದಾರೆ, ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು, ಮಹಾಲಕ್ಷ್ಮಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ, ಹೆಂಗೆ ಅನ್ನಿಸ್ತಿದೆ ಗಿಲ್ಲಿ ಅವರ ಆಟ ಅಂತ? ಸಕ್ಕತ್ತಾಗಿ ಆಡ್ತಾ ಇದ್ದಾರೆ, ಅದರಲ್ಲೂ ಮಂಡ್ಯದವರು. ಆಮೇಲೆ ಇಲ್ಲಿ ನಾವು ಆ್ಯಕ್ಚುಲಿ ನನ್ನ ತವ್ರ ಮನೆ ಇಲ್ಲಿ ಮಳವಳ್ಳಿ. ನನ್ನ ಮಗಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ. ಪ್ಲಸ್ ಅವ್ರ ಅಮ್ಮನಿಗೆ, ನಾನು ಅವ್ರ ಅಮ್ಮನಿಗೆ ಹೋಗ್ಬೇಕು, ಎಳ್ಳು ಬೆಲ್ಲ ಕೊಡಬೇಕು, ಬರಬೇಕು. ಗಿಲ್ಲಿ ತೀಟೆ ಮಾಡ್ತಾರೆ, ಒಡಿರಿ ಅಂತ ಹೇಳಿ ಬರಬೇಕು ಅಂತ ಹೇಳ್ಬಿಡು. ತುಂಬ ಇಷ್ಟ. ವಿನ್ ಆಗಲಿ, ಆಲ್ ದ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು ಸರ್. ಹೇಳಿ ಸರ್, ನಿಮ್ಮ ಹೆಸರು? ಅಶೋಕ್ ಅಂತ ಅಂದ್ಬಿಟ್ಟು. ಸೊ ನೀವು ಎಲ್ಲ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದೀರಾ? ನೋಡ್ತೀನಿ. ಓಕೆ, ಹೆಂಗೆ ಆಡ್ತಿದ್ದಾರೆ ನಮ್ಮ ಗಿಲ್ಲಿ ಅವರು? ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಮೋಸ್ಟ್ಲಿ ಅವರೇ ಗೆಲ್ಬೋದು ಅಂತ ಅನ್ಕೋತೀನಿ. ಯಾವ ರೀತಿ ಬೆಸ್ಟ್ ವಿಶಸ್ ತಿಳಿಸ್ತೀರಾ? ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು. ಓಕೆ. ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟದ ವೈಖರಿ ಮೂಲಕ ಆಗಿರ್ಬೋದು, ಕಾಮಿಡಿ ಕಚಗುಳಿಯ ಮೂಲಕ ಆಗಿರ್ಬೋದು, ಸಾಕಷ್ಟು ಎಂಟರ್ಟೈನ್ ಮಾಡ್ತಾ ಇರುವಂತಹ ಗಿಲ್ಲಿ ಅವರ ಮನೆ ಹತ್ರ ಬಂದಿರುವಂತಹ ಅಭಿಮಾನಿಗಳಾಗಿರ್ಬೋದು. ಇದಾಗಿತ್ತು ಗಿಲ್ಲಿ ಮನೆ ಹತ್ರ ಇರುವಂತಹ ಗಿಲ್ಲಿ ಮನೆಯ ಒಂದಷ್ಟು ದೃಶ್ಯಾವಳಿಗಳು. ಅದರ ಜೊತೆಗೆ ಗಿಲ್ಲಿ ಮನೆ ಮುಂದೆ ಬಂದಿರುವಂತಹ ಅಭಿಮಾನಿಗಳ ಮಾತು. ಗಿಲ್ಲಿಯನ್ನು ಮಾತನಾಡ್ಸೋಕ್ಕಾಗಲ್ಲ ಅಂದರೂ ಕೂಡ ಅವರ ತಂದೆ ತಾಯಿಯನ್ನು ಮಾತನಾಡಿಸಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ತಂದೆ ತಾಯಿಗೆ ಎಳ್ಳು ಬೆಲ್ಲವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳಿಂದ ಹೇಳ್ಬಿಟ್ಟು ವಯೋವೃದ್ಧರ ತನಕನೂ ಕೂಡ ಆಗಮಿಸಿ ಅವರಿಗೆ ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಮಂಡ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.